ಆರ್ ವಿ ಜಿ ಅಂದರೆ ತುಂಬ ದೊಡ್ಡ ಹೆಸರು ಡೈರೆಕ್ಷನಲ್ಲಿ, ಯಾಕೆಂದರೆ ಅವ್ರ ಹತ್ರ ಕೆಲಸ ಮಾಡೋದು ಹೌದೌದು. ತುಂಬ ಇದು, ಯಾಕಂದರೆ ಧೈರ್ಯ ಬೇಕು. ಏನಪ್ಪ ಇಂಥ ವ್ಯಕ್ತಿ ಹೆಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಅವ್ರನ್ನ ನೋಡಿದಾಗ, ಅವಕಾಶ ಬಂದಾಗ ಹೆಂಗೆ ಅಂತ? ನನಗೆ ಅವಕಾಶ ಬಂದಾಗ ನಿಜಕ್ಕೂ ಖುಷಿಯಾಗಿತ್ತು. ಅಂದರೆ ಖುಷಿ ಜೊತೆಗೆ ಭಯನೂ ಇತ್ತು. ಯಾಕಂದರೆ ನನಗೆ ತೆಲುಗು ಬರ್ತಿರಲಿಲ್ಲ. ಹಾಂ, ತೆಲುಗು ಬರ್ತಾ ಇರಲಿಲ್ಲ. ಅವರು ಪ್ರಾಂಪ್ಟ್ ಮಾಡ್ತೀವಿ ನಿಮಗೆ, ನಮ್ಮಲ್ಲಿ ಅದು ಆ ಸಮಸ್ಯೆ ಇಲ್ಲ, ನೀವು ಮಾಡೋದು ಸಾಕು, ಆ್ಯಕ್ಟ್ ಮಾಡೋದು ಸಾಕು ಅಂತ. ಅದನ್ನು ನೋಡಿ ಯಾವುದೇ ಒಂದು ಅಭಿನಯ ಅಂತಂದರೆ ನಿಮಗೆ ಭಾಷೆ ಗೊತ್ತಿಲ್ಲ. ಹೌದೌದು, ಭಾಷೆ ತುಂಬ ಮುಖ್ಯ ಆಗಿದೆ. ಯಾಕಂದರೆ ಅರ್ಥ ಮಾಡ್ಕೋಬೇಕಲ್ಲ, ಆ ಒಂದು ಸೀನ್ನ ಫೀಲ್ ಆಗಬೇಕು ನಾವು. ಭಾಷೆಯ ಅಭಿವ್ಯಕ್ತಿ ಒಟ್ಟಿಗೆ ನಿಮಗೆ ಅದೊಂದು ಮನೋಧರ್ಮ ಮತ್ತು ನಿಮ್ಮ ಅಭಿವ್ಯಕ್ತಿ ಸಾಧ್ಯ. ಅದಿಲ್ಲ ಅಂತಂದರೆ ನಿಮಗೆ ಸಿಗಲ್ಲ. ಹೌದು. ಸೊ ಹಾಗಾಗಿ ನಾನು ಅದು ಕರೆ ಬಂದಾಗ ಹೋಗಿ ಫೋಟೋಶೂಟ್ ಎಲ್ಲ ಆಗಿ ಬಂದ ಮೇಲೆ ನಾನು ಅದು ರಿಜೆಕ್ಟ್ ಮಾಡಿದೆ ಸಿನಿಮಾನ. ಬೇಡ ಅಂತ. ಬೇಡ, ನಾನು ಮಾಡಲ್ಲ. ಅಂದರೆ ತೆಲುಗು ಬರಲ್ಲ ಅನ್ನೋ ಒಂದು ರೀಸನ್. ತೆಲುಗು ಬರಲ್ಲ ಅನ್ನೋ ಒಂದು ರೀಸನ್ಗೆ. ಅಂದರೆ ಭಾಷೆ ನಾನು ಕಲಿತು ಬೇಕಾದ್ರೆ ಮಾಡ್ತೀನಿ. ನಮಗೆ ಪರಿಚಯ ಆಗಿದ್ದೀನಿ, ನಾನು ಓಕೆ ಆಗಿದ್ದೀನಿ. ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಗೆ ನೀವು ಕರಿಬೋದು, ನಾನು ಅಲ್ಲಿವರೆಗೆ ಕಲಿತೀನಿ ಇದು ಸಿನಿಮಾ. ಆದರೂ ಅವರು ಇಲ್ಲ, ನೀವು ಮಾಡಲೇಬೇಕು. ಅಂದರೆ ನೀವೇ ಮಾಡ್ಬೇಕಂತ ಆ ಪಾತ್ರಕ್ಕೆ ನೀವೇ ಸೂಟು ಅಂತ ಏನೋ ಫಿಕ್ಸ್ ಆಗಿದ್ರು ಅನ್ಸುತ್ತೆ. ನಾನು ಹಾಗೆ ನೋಡಿದ್ರೆ ಇಡೀ ಭಾರತದಲ್ಲಿ ಆ ಪಾತ್ರಕ್ಕೆ ಅವ್ರು ಹುಡುಕಿದ್ದು 37ನೇವನು ನಾನು. 37ನೇವನು ನಾನು. ನೀವು ಓಕೆ ಆಗಿದ್ದು? ಓಕೆ ಆಗಿದ್ದು. ಸೂಪರ್. ಹಾಗಾಗಿ ಅಂದರೆ ಅದುವರೆಗೂ ಏನಾಗಿತ್ತು, ಸಾಮಾನ್ಯವಾಗಿ ಭೋಜ್ಪುರಿಯಿಂದ ಉತ್ತರ ಭಾರತದಿಂದ ಜಾಸ್ತಿ ಜನ ಅಲ್ಲಿಗೆ ವಿಲನ್ ಆಗಿ ಬರ್ತಾಯಿದ್ದು. ಮತ್ತು ಆ ಕಥೆಗೆ ಮತ್ತು ಆ ಕಥೆಯ ಜಾನರ್ಗೆ ಬೇಕಾಗಿದ್ದದ್ದು ಒಂದು ಅನಂತಪುರಂ, ರಾಯಚೂರು, ಕರ್ನಾಟಕ ಮತ್ತು ಆಂಧ್ರದ ಬಾರ್ಡರ್, ರಾಯಲಸೀಮೆಯ ಫೇಸ್ ಬೇಕಿತ್ತು ಅವರಿಗೆ. ಸೊ ಹಾಗಾಗಿ ಆ ಒಂದು ಅದೃಷ್ಟದ ಸಂದರ್ಭದಲ್ಲಿ ನಾನು ಸೆಲೆಕ್ಟ್ ಆದೆ. ಅದು ಕೂಡ ಯಾಕಂದರೆ ನಾವು ಸಿನಿಮಾ ಅಂತ ಹೇಳ್ಕೊಳ್ಳೋಕ್ಕಿಂತ ಅಲ್ಲಿ ನಾವು ರಾಮಗೋಪಾಲ್ ವರ್ಮಾ ಅಂತ ಹೆಸರು ಹೇಳ್ಬಿಟ್ರೆ ಅದು ಒಂದು ರೇಂಜೇ ಬೇರೆ ಆಗ್ಬಿಡುತ್ತೆ. ಹಂಗಿರುತ್ತೆ ಸಿನಿಮಾ ಕೆಲವೊಂದು ವಿಚಾರ. ಸೊ ಅಂಥವ್ರ ಜೊತೆ ನಿಮಗೆ ಅವಕಾಶ ಸಿಕ್ಕ ನಿಜಕ್ಕೂ ಕೂಡ ಅದು ಒಂಥರ ನೀವು ಪ್ರೌಡಾಗಿ ಹೇಳ್ಕೋಬೋದು ನನಗನ್ಸುತ್ತೆ. ನಿಮಗೆ ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲ, ಹೌದೌದು. ರಾಮಗೋಪಾಲ್ ವರ್ಮಾ ನೋಡಿ ಒಂದು ಸಂದರ್ಭದಲ್ಲಿ ಇಡೀ ಭಾರತದ ಚಲನಚಿತ್ರರಂಗದಲ್ಲಿ ಒಂದು ಹೊಸ ಅಲೆಯನ್ನು, ಹೊಸ ಟ್ರೆಂಡನ್ನು ಹುಟ್ಟಾಕಿದಂಥವ್ರು, ಮತ್ತು ಹೊಸ ವ್ಯಾಕರಣ ಬರೆದಂಥವ್ರು ಸಿನಿಮಾದಲ್ಲಿ. ಎಷ್ಟೋ ಜನಕ್ಕೆ ಈಗ ರೋಲ್ ಮಾಡಲು ಕೂಡ ಹೇಳ್ಕೊಂತಾರೆ, ನನಗೆ ಅವ್ರ ಥರ ಮಾಡಬೇಕು, ಅವ್ರು ನೋಡೇ ಕಲ್ತಿದ್ದಂತ ತುಂಬ ಜನ ಹೇಳ್ಕೊಂತಾರೆ. ಬಟ್ ನಮ್ಮ ಕನ್ನಡದವ್ರನ್ನ ಕರೆದು ಮಾಡಿದಾರಲ್ಲ, ಅದು ಕೂಡ ನಮಗೊಂದು ಹೆಮ್ಮೆ ಅನಿಸುತ್ತೆ. ನಮ್ಮ ಕನ್ನಡದ ಕಲಾವಿದರು ಡಿಮ್ಯಾಂಡ್ ಬರೋ ಲೆವೆಲ್ಗೆ ಬೆಳೀತಿದ್ದಾರಲ್ಲ ಅನ್ನೋದು ನಮಗೂ ಕೂಡ ಖುಷಿನೇ. ಯಾಕಂದರೆ ಅದರಲ್ಲಿ ನೀವು ಕೂಡ ಈಗ ಒಬ್ಬರಾಗಿದ್ರಿ. ಸರ್, ಈಗ ನಾನು ಇಷ್ಟು ಶುರು ಮಾಡಿಬಿಟ್ವಿ ನಾವು, ಬಟ್ ಆದರೆ ಸ್ಟಾರ್ಟಿಂಗ್ ಅಂತ ನನಗೆ ಅನಿಸಿಲ್ಲ. ನಿಮಗೆ ಮೊದಲನೇದಾಗಿ ಒಂದು ನಟನೆ ಬಗ್ಗೆ ಹುಚ್ಚ ಅಥವಾ ಏನು ಇಲ್ಲ ಇಂಟ್ರೆಸ್ಟ್ ಬೇರೆ ನೋಡಿ ಬಂದಿದ್ದ? ಹೆಂಗೆ ಕಲ್ತ್ರಿ, ಹೆಂಗೆ ಶುರು ಮಾಡ್ಕೊಂಡ್ರಿ? ಇಲ್ಲ, ನನಗೆ ಚಿಕ್ಕವರಿಂದ ಸಿನಿಮಾದ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ. ನಿಮ್ಮ ನಾಟಕದಿಂದನೇ ಬರೋಣ. ಈಗ ಸಿನಿಮಾದಲ್ಲಿ ನಾನು ಇಂಥದ್ದೇನೋ ಸಾಧನೆ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಆ ರೀತಿದು ಏನಿರಲಿಲ್ಲ. ಹೆಂಗೆ ಬಂತು ಅಂದರೆ ಯಾವುದೇ ಕೆಲಸಗಳ ಕೊಟ್ಟರು ಕೂಡ ಅದನ್ನು ತುಂಬ ಅಚ್ಚುಕಟ್ಟಾಗಿ ಸಮಂಜಸವಾಗಿ ಎಲ್ಲರೂ ಒಪ್ಪುವ ಹಾಗೆ ಮಾಡಬೇಕು ಅನ್ನೋದು ನನ್ನ ಮನೋಧರ್ಮ. ಏನಾದರೂ ನಾಟಕ ಮಾಡ್ತಾ ಇದ್ರಾ? ನಾನು ಪ್ರಾರಂಭ ಮಾಡಿದ್ರೆ 4ನೇ ಕ್ಲಾಸಿಂದನೇ ನಾನು ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರ ಅಂತಂತ ನಾಟಕ ಇತ್ತು, ಕತೆ ಇತ್ತು. ಅದನ್ನು ನಾಟಕದ ರೂಪದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಗೆ ನಾನು ಮಾಡಿದ ಮೊದಲನೇ ನಾಟಕ. ಅದು ಏನು ಪಾರ್ಟ್ ಮಾಡಿದ್ರಿ ಅವಾಗ? ಅದು ನಾನು ಪೌರ ಮಾಡಿದ್ದೆ. ಭಾರತದ ರಾಜ ಅವನು ಅಲೆಕ್ಸಾಂಡರ್ಗೆ ಭಾರತದಲ್ಲಿ ಅಲೆಕ್ಸಾಂಡರ್ ಬಂದಾಗ ಮೊದಲನೇವನಾಗಿ ಆತ ಪ್ರತಿರೋಧ ಒಡ್ತಾನೆ. ಬೇರೆಲ್ಲ ಒಪ್ಕೊಳ್ತಾ ಇರ್ತಾರೆ ಆತನ ಆಡಳಿತವನ್ನು. ಅದಾದ ಮೇಲೆ ಹೈಸ್ಕೂಲಲ್ಲಿ ನಾಟಕ ಶಾಲೆಯಲ್ಲಿ ಮಾಡುವಾಗ ಸಹಜವಾಗಿ ಅದು ನಾಟಕಗಳನ್ನು ಮಾಡೋದು ಇವೆಲ್ಲವೂ ಬಂದಿತ್ತು. ಆಮೇಲೆ PUC ಆ ಸಮಯದಲ್ಲಿ ನಮ್ಮ 2ನೇ ಅಣ್ಣ ಇದ್ದಾರೆ, ಅವರು ಮೈಸೂರಿನಲ್ಲಿ ಮಹಾರಾಜ ಕಾಲೇಜಲ್ಲಿ ನೆಬೆ ಅಂತ ತಂಡ ಇತ್ತು, ನೆಳಲು ಬೆಳಕು ಅಂದ್ಬಿಟ್ಟು. ಆ ತಂಡದಲ್ಲಿ ಅದು ಕಾಲೇಜು ವಿದ್ಯಾರ್ಥಿ ಸಾಂಸ್ಕೃತಿಕ ಸಂಘಟನೆ, ಅಲ್ಲಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು. ಆ ಸಮಯ ನಾನು ಅವ್ರ ಜೊತೆ ಹೋಗ್ತಿದ್ದೆ. ಅವ್ರು ರಿಹರ್ಸಲ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡು ನೋಡ್ತಾಯಿದ್ದೆ ಅಷ್ಟೇ. ಆಮೇಲೆ ನಾಟಕಕ್ಕೆ ನನ್ನ ಸ್ನೇಹಿತರೊಬ್ಬರು ಕರ್ಕೊಂಡೋಗಿ ಪರಿಚಯ ಮಾಡಿದ್ರು. ಜನಮನ ತಂಡ ಅಂತ ಇತ್ತು ಮಾನಸ ಗಂಗೋತ್ರಿಯಲ್ಲಿ. ಅಲ್ಲಿ ಹೋಗಿ ಪರಿಚಯ ಮಾಡಿದಾಗ ನಾನು ಮೊದಲನೇ ನಾಟಕ ಜಸ್ಮ ಓಡನ್ ಅಂತ. ಗೊತ್ತಿಲ್ಲ ನಾಟಕ ಎಲ್ಲಿಂದ ಬಂತು, ಹೇಗೆ ಬಂತು, ಅಭಿನಯ ಅನ್ನೋದು ನನಗೂ ಗೊತ್ತಿಲ್ಲ. ನಮ್ಮ ತಾಯಿ ಚೆನ್ನಾಗಿ ಹಾಡು ಹೇಳ್ತಿದ್ರು. ನಮ್ಮ ತಂದೆಗೆ
ಸಿನಿಮಾದ ಬಗ್ಗೆ ಒಳ್ಳೆಯ ಆಸಕ್ತಿ ಇತ್ತು. ಶಿವಾಜಿ ಗಣೇಶನ ಸಿನಿಮಾಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ತಪ್ಪಿಸ್ದೆ. ಆಮೇಲೆ ಈ ಫ್ಲೂಟ್ ಕಲಿಬೇಕು ಅನ್ನೋ ಆಸೆ ಇತ್ತು ನಮ್ಮ ತಂದೆಗೆ, ನನಗಲ್ಲ, ನಮ್ಮ ತಂದೆಗೆ. ಅಂದರೆ ನಮ್ಗೆ ಎಲ್ಲಿಂದ ಬಂದಿದೆ ಅಂತ ಕಲೆಯಲ್ಲಿ ಅವ್ರಿಗೆ ಅಲ್ಲಿಂದ ಬಂದಿರೋದು. TR ಮಹಾಲಿಂಗಂ ಅಂತ ಭಾಳ ಅದ್ಭುತವಾದಂಥ ಕೊಳಲು ವಾದಕರು, TR ಮಹಾಲಿಂಗಂ ಅಂತಂದ್ಬಿಟ್ಟು. ಅದರಿಂದ ಎಲ್ಲ ಪ್ರೇರಣೆಯಿಂದ ಹೊಂದಿದ್ದಂಥವ್ರು. ಸೊ ಅದು ಎಲ್ಲಿ ಹಾಗೆ ಬರ್ತಾಯಿತ್ತು ಏನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಬಹು ಮುಖ್ಯವಾದ ವಿಷಯ ಏನಂತಂತಂದರೆ, ಮೈಸೂರಿನಲ್ಲಿ ಶ್ಯಾಮ್ ಸುಂದರ್ ಟಾಕೀಸ್ ಅಂತ ಇತ್ತು, ಆಮೇಲೆ ರಿಜೆನ್ಸಿ ಅಂತಂತ ಬದಲಾಯಿತು. ಅದು ಮೈಸೂರು ನಮ್ಮ ಮಹಾರಾಜರ ಕುಟುಂಬದ ಒಂದು ಥಿಯೇಟ್ರ್ ಅದು. ಅಲ್ಲಿಗೆ ಪ್ರತಿ ಭಾನುವಾರ ಮಾರ್ನಿಂಗ್ ಶೋ ಮಾತ್ರ, ಪ್ರತಿ ಭಾನುವಾರ ಒಂದು ಶೋ ಮಾತ್ರ ರಾಜ್ಕುಮಾರ್ ಸಿನಿಮಾಗಳು ಹಾಕೋದು, ಹಳೆಯ ಸಿನಿಮಾಗಳು. ಯಾವ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಆ ಸಮಯದಲ್ಲಿ ಬಹುಶಃ ನಾನು ಹೈಸ್ಕೂಲು ಅಷ್ಟೇ, ಮನೆಯಲ್ಲಿ ದುಡ್ಡು ಕೊಟ್ಟು ಕಳಿಸೋರು ಸಿನಿಮಾ ನೋಡುವಂತಂತ. ನಿಮ್ಮ ತಂದೆ ಮನೆಯಿಂದನೇ? ಹೌದದು, ಮನೆಯಿಂದನೇ ನೋಡುವಂತ. ಹೌದು, ಮನೆಯಿಂದನೇ. ಯಾರ ಜೊತೆಲೆ ಫ್ರೆಂಡ್ಸ್ ಯಾರು ಸರಿ, ಅಥವಾ ಮನೇಲಿ ಅಣ್ಣ ಯಾರು ಬರೋರು, ಇಲ್ಲ ನನ್ನೊಬ್ಬನನ್ನೇ ಕಳಿಸೋರು, ಹೋಗಿ ನೋಡ್ಕೊಂಡು ಬಾ ಅಂತ. ಅದು ಗೊತ್ತಿಲ್ಲ ಸಂದರ್ಭ ಹೇಗೆ ನನಗೆ ಆ ರೀತಿ ಕಳಿಸ್ತಾಯಿದ್ರು ಏನೋ ಅಂತಂದ್ಬಿಟ್ಟು ಪ್ರತಿ ವಾರ ಹೋಗ್ತಾ ಇದ್ದೆ ಭಾನುವಾರ ದಿನ. ಒಂದಷ್ಟು ದಿವಸದವರೆಗೆ. ನಿಮ್ಮ ತಂದೆಯವ್ರಿಗೆ ಆಸೆ ಇತ್ತು ಅನಿಸುತ್ತೆ, ಗೊತ್ತಿಲ್ಲ ಅದು. ಅಂದರೆ ನೋಡಿ, ಒಬ್ಬ ಮನುಷ್ಯನಿಗೆ ನೀವೊಂದು ಮೌಲ್ಯಗಳನ್ನು ಹೇಳ್ಕೊಡ್ಬೇಕು ಅಂದರೆ, ನೀತಿವಂತಿಕೆ ಹೇಳ್ಕೊಡ್ಬೇಕು ಅಂದರೆ, ಪ್ರಾಮಾಣಿಕತೆನ ಹೇಳ್ಕೊಡ್ಬೇಕು ಅಂತಂದರೆ, ಸಮಾಜದೊಟ್ಟಿಗಿನ ಬದ್ಧತೆ ಮತ್ತು ಸಂಬಂಧಗಳ ಬಗ್ಗಿನ ಮೌಲ್ಯಗಳನ್ನು ಹೇಳ್ಕೊಡ್ಬೇಕಾದ್ರೆ ರಾಜ್ಕುಮಾರ್ ಸಿನಿಮಾಗಳು ಎಷ್ಟು ಪ್ರಮುಖವಾಗಿರ್ತಿತ್ತು ಅನ್ನೋದಕ್ಕೆ ತಿಳ್ಕೊಳ್ಳಿ. ಹಾಂ, ಯಾಕಂದರೆ ಅದು ಎಲ್ಲರೂ ಹೇಳ್ತಾರೆ, ಒಬ್ಬ ಒಳ್ಳೆ ತಂದೆ ಆಗಿದ್ದರೆ, ಒಬ್ಬ ಒಳ್ಳೆ ಅಣ್ಣನಾಗಿದ್ದರೆ, ಒಬ್ಬ ಒಳ್ಳೆ ಗಂಡನಾದರೆ, ಒಬ್ಬ ಒಳ್ಳೆ ಗೆಳೆಯನಾದರೆ ಅದು ರಾಜ್ಕುಮಾರ್ ರೀತಿ ಇರಬೇಕು ಅಂತಂತ. ಯಾಕಂದ್ರೆ ಅವ್ರ ಸಿನಿಮಾಗಳೆಲ್ಲ ಆ ರೀತಿ ಪ್ರತಿನಿಧಿಸ್ತಾ ಇದ್ವು. ಆ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅದು ಒಂದಷ್ಟು ನನಗೆ ಮನಸ್ಸಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.